ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಮಧುಗಿರಿ ಟಿಫನ್ ಸೆಂಟರ್. ಗೆಳೆಯರೆ, ಇದು ಫಸ್ಟ್ ಮೇನ್ ರೋಡ್, 3rd ಕ್ರಾಸ್, ಮುನೇಶ್ವರ ನಗರ, ಆಪೋಸಿಟ್ಟು ಮುನೇಶ್ವರ ನಗರ್ ರೇಷನ್ ಡಿಪೋ, ಹಾಗೆ ವಿಡಿಯಾ ಫ್ಯಾಕ್ಟ್ರಿ ಹಿಂಭಾಗ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಹೋಟೆಲ್ಗೆ ಮಧುಗಿರಿ ಟಿಫನ್ ಸೆಂಟರ್ ಅಂತ ಏನಕ್ಕೆ ಹೆಸರಿಟ್ಟರು, ಇಲ್ಲಿ ಏನು ವಿಶೇಷ ಎನ್ನುವಂಥ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡ್ದಲೇ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ, ಆಗ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಮಧುಗಿರಿ ಟಿಫನ್ ಸೆಂಟರ್. ಇಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ತಟ್ಟೆ ಇಡ್ಲಿ ತುಂಬಾನೇ ಸ್ಪೆಷಲ್. ಇಡ್ಲಿ ಡೈಲಿ ಇರುತ್ತೆ, ಹಾಗೆ ಅದ್ರ ಜೊತೆ ಡೈಲಿ ಬೇರೆ ಬೇರೆ ರೈಸ್ ಬಾತ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಒಂದು ದಿವಸ ಚಿತ್ರಾನ್ನ, ಒಂದು ದಿವಸ ಪುಳಿಯೋಗರೆ, ಒಂದು ದಿವಸ ಪಲಾವು, ಈ ರೀತಿ ರೈಸ್ ಬಾತ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಮೂರ್ತಿ ಅಂತ ಸರ್. ಏನು ತೊಗೊಂಡ್ರಿ ಇವಾಗ? ಸಿಂಗಲ್ ಇಡ್ಲಿ ಹಾಫ್ ರೈಸ್. ಓಕೆ, ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ 6 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಕೆ, ತುಂಬಾ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಬರ್ಬೋದು, ಆರಾಮಾಗಿ ಎಲ್ಲ ಊಟ ಮಾಡ್ಬೋದು. ಚಟ್ನಿ ಚೆನ್ನಾಗಿರುತ್ತೆ, ನಾರ್ಮಲ್ ಚಟ್ನಿ. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ವಡೆ ಚೆನ್ನಾಗಿರುತ್ತೆ. ಓಕೆ, ಬೇರೆ ಏನೇನು ಇಷ್ಟ ಇದು ಟೇಸ್ಟ್ ಮಾಡಿದ್ದೀರಾ ಸರ್? ಇಲ್ಲಿ ರೈಸ್ ಬಾತು, ಇಡ್ಲಿ, ಚಿತ್ರಾನ್ನ ತುಂಬಾ ಆಲ್ಮೋಸ್ಟ್ ಒಂದು 5 years 6 years ಇಂದ ಇಲ್ಲೇ ಬರ್ತಾ ಇದ್ದೀನಿ. ಬ್ಯಾಚುಲರ್ ನಾವು ಇರೋದು ಇಲ್ಲೇ ಟಿಫನ್ ಬರ್ತೀವಿ. ಓಕೆ, ಚೆನ್ನಾಗಿರುತ್ತೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮಗೆ? ನನಗೆ ಇಡ್ಲಿ ಇಷ್ಟ ಆಗುತ್ತೆ. ತಟ್ಟೆ ಇಡ್ಲಿನ? ತಟ್ಟೆ ಇಡ್ಲಿ ಚೆನ್ನಾಗಿರುತ್ತೆ. ಓಕೆ, ತುಂಬಾ ಸಾಫ್ಟ್ ಇದೆ. ಸಾಫ್ಟ್ ಇದೆ, ತುಂಬಾ ದಪ್ಪ ಇರುತ್ತೆ, ಚೆನ್ನಾಗಿರುತ್ತೆ. ರೆಗ್ಯುಲರ್ ಬರ್ತಾ ಇರ್ತಾರೆ? ರೆಗ್ಯುಲರ್ ಬರ್ತಾ ಇರ್ತಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ನಿಮಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಈರುಳ್ಳಿ ಬೊಂಡ ಆಗ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಆಗ್ತಾರೆ ಅಂತ. ಹಾಗೆ ಸ್ನೇಹಿತರೆ, ಇಲ್ಲಿ ಏನಪ್ಪ ಸ್ಪೆಷಲ್, ಯಾಕಪ್ಪ ಇಷ್ಟೊಂದು ಟೇಸ್ಟಿಯಾಗಿ ಇರುತ್ತೆ, ಇಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಾಟಿ ಸ್ಟೈಲಲ್ಲೇ ಮಾಡ್ತಾರೆ. ಊರಲ್ಲಿ ಹಳ್ಳಿಗಳಲ್ಲಿ ಯಾವ ರೀತಿ ಮಾಡ್ತಾಯಿದ್ರು, ಸೊ ಅದೇ ರೀತಿ ಇಲ್ಲಿ ಮಾಡ್ತಾರೆ. ಆದ್ದರಿಂದ ಇಲ್ಲಿನ ತಿಂಡಿಗಳು ತುಂಬಾ ಸಖತ್ತು ಟೇಸ್ಟಿಯಾಗಿರುತ್ತೆ. ಹಾಗೆ ತಟ್ಟೆ ಇಡ್ಲಿ ಕೊಡ್ತಾರೆ ಫ್ರೆಂಡ್ಸ್. ಒಂದು ಇಡ್ಲಿ ತಿಂದ್ಬಿಟ್ರೆ ನೀವು ಹೊಟ್ಟೆ ಫುಲ್ ಆಗೋಗ್ಬಿಡುತ್ತೆ. ಆ ಇಡ್ಲಿ ತಿನ್ನೋದಕ್ಕೆ ನಿಮ್ಗೆ ಸುಸ್ತಾಗುತ್ತೆ, ಅಷ್ಟು ದಪ್ಪ ಮತ್ತು ದೊಡ್ಡದಾಗಿರುತ್ತೆ. ನೀವು ಒಂದ್ಸರಿ ಬನ್ನಿ, ನೋಡಿ, ನಿಮಗೆ ಗೊತ್ತಾಗುತ್ತೆ ಇಡ್ಲಿ ಯಾವ ಥರ ಇರುತ್ತೆ ಅಂತೇಳಿ. ನೋಡಿ, ಈಗ ಇಡ್ಲಿ ಆಗ್ತಾ ಇದ್ದಾರೆ, ಬನ್ನಿ ನೋಡೋಣ. ನೋಡಿ, ಎಷ್ಟು ದೊಡ್ಡ ಪ್ಲೇಟು, ಅದರಲ್ಲಿ ಇಡ್ಲಿ ಹಾಕೋದು, ಫುಲ್ಲು ಇಡ್ಲಿ ಬರುತ್ತೆ ಅದರಲ್ಲಿ. ಒಂದು ಇಡ್ಲಿ ತಿನ್ನೋದಕ್ಕೆ ನಿಮಗೆ ಸುಸ್ತಾಗೋಗುತ್ತೆ. ಇಡ್ಲಿ ಜೊತೆ ಚಟ್ನಿ ಕೂಡ ಕೊಡ್ತಾರೆ. ಒಂದೊಂದು ದಿವಸ ಹುರುಳಿಕಾಳು ಚಟ್ನಿ, ಒಂದು ದಿವಸ ಕಡಲೆಬೀಜದ ಚಟ್ನಿ, ಇನ್ನೊಂದು ದಿವಸ ಉಚ್ಚೆನ ಚಟ್ನಿ. ಈ ರೀತಿ ಹಳ್ಳಿನಲ್ಲಿ ಯಾವ ರೀತಿ ಚಟ್ನಿಗಳೆಲ್ಲ ಮಾಡ್ತಾಯಿದ್ರು ಆ ರೀತಿ ಮಾಡ್ಕೊಂಬರ್ತಾರೆ. ತುಂಬಾ ಸಖತ್ತಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು? ಆನಂದ್. ಸರ್, ಏನು ತೊಗೊಂಡ್ರಿ ಇವಾಗ? ಇಡ್ಲಿ ಮತ್ತೆ ರೈಸು. ಹೇಗಿದೆ ಸರ್ ಟೇಸ್ಟ್? ಸೂಪರ್ ಆಗಿದೆ. ಇಡ್ಲಿ ಸೂಪರ್ ಆಗಿದೆ, ಮತ್ತೆ ಚಟ್ನಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಓಕೆ, ರೈಸು ಚೆನ್ನಾಗಿದೆ, ಎಲ್ಲ ನ್ಯಾಚುರಲ್ ಆಗಿ ಮಾಡ್ತಾರೆ. ಓಕೆ, ಬೇರೆ ಯಾವುದಾದ್ರು ಟೇಸ್ಟ್ ಮಾಡಿದ್ದೀರಿ ಸರ್? ರೈಸ್ ಮಾಡಿದ್ವಿ, ಮತ್ತೆ ಇಡ್ಲಿ. ಓಕೆ, ಯಾವ ಬಜ್ಜಿ ಎಲ್ಲ ಚೆನ್ನಾಗಿದೆ. ಓಕೆ, ಯಾವ್ದು ತುಂಬ ಇಷ್ಟ ಆಗುತ್ತೆ ಸರ್ ನಿಮಗೆ? ಇಡ್ಲಿ ಸೂಪರ್. ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಇಲ್ಲೇ ಬರೋದು. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಇಲ್ಲಿ ಒಂದ್ಸಲ ಬಂದು ಭೇಟಿ ಮಾಡಿ ಟಿಫನ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ, ಟಿಫನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಚಟ್ನಿ ಮತ್ತೆ ರೈಸ್, ಇಡ್ಲಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೀವೀಗ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ, ಮತ್ತೆ ಆರ್ಡರ್ ಕೊಟ್ಟು ಅವರು ತಿಂಡಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಬನ್ನಿ, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್, ತಮ್ಮ ಹೆಸರು? ವಿನೋದ್. ಸರ್, ಏನು ತೊಗೊಂಡ್ರಿ? ಸರ್, ಇಲ್ಲಿ ಇಡ್ಲಿ, ರೈಸ್ ಬಾತು, ಬೋಂಡ, ವಡೆ ಎಲ್ಲ ಚೆನ್ನಾಗಿರುತ್ತೆ. ಸುಮಾರು ಒಂದು ಅಲ್ಲಿತ್ತು ಫಸ್ಟ್ ಅಂಗಡಿ, ಅಲ್ಲಿಂದ ಬಂದು ಇಲ್ಲಿ ಶಿಫ್ಟ್ ಆದ್ರು. ಓಕೆ, ನಾವೊಂದು 8-10 ವರ್ಷದಿಂದ ಇಲ್ಲಿ ರೆಗ್ಯುಲರ್. ನಾವಿರೋದು ಕುದುರೆಗೆರೆಯಲ್ಲಿ. ಓಕೆ, 7-8 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಾವು ಬಂದು ಡೈಲಿ ಪ್ರತಿ ಸಂಡೇಸ್ ಬಂದು ತಗೊಂಡು ಹೋಗ್ತಾ ಇರ್ತೀವಿ. ಓಕೆ,
7-8 ಕಿಲೋಮೀಟರ್ ಇಲ್ಲಿ ಬಂದು ತಗೊಂಡು ಏನು ಅಷ್ಟು ವಿಶೇಷ ಸರ್ ಇಲ್ಲಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಮಸಾಲೆ ಇದೆಲ್ಲ ಜಾಸ್ತಿ ಇದೆ, ಗ್ಯಾಸ್ಟ್ರಿಕ್ ಟೈಪ್ ಏನಿದೆ. ವಯಸ್ಸಾದವ್ರು ತಿಂದ್ರು ಏನಂತ ಇದೆ. ನಾವು ಆಲ್ಮೋಸ್ಟ್ ಅಲ್ಲಿ ಬಂದ್ರೆ ನಮ್ಮ ಅಜ್ಜಿ ಅವ್ರಿಗೆ ಜಾಸ್ತಿ ತಗೊಂಡು ಹೋಗೋದು. ಅದರಿಂದ ಚಟ್ನಿನೂ ಅಷ್ಟೇ ಹೋಮ್ ಮೇಡ್ ಈ ತರ ಇರುತ್ತೆ. ಓಕೆ, ಚೆನ್ನಾಗಿರುತ್ತೆ. ಬೇರೆ ಯಾವ್ದಾದ್ರು ಟೇಸ್ಟ್ ಮಾಡಿದ್ದೀರಾ ಸರ್? ಸರ್ ಇಲ್ಲಿ ಸಿಗೋದು ಇಡ್ಲಿ, ರೈಸ್ ಬಾತು, ವಡೆ, ಬೋಂಡ ಅಷ್ಟೇ. ಬೇರೆ ಇನ್ನೇನು ಸಿಗಲ್ಲ. ಅದೇ ಸರ್. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ? ಜಾಸ್ತಿ ಅಂದ್ರೆ ಇಡ್ಲಿ ಚಟ್ನಿ ಚೆನ್ನಾಗಿರುತ್ತೆ. ಇಡ್ಲಿ ಚಟ್ನಿ. ಇಡ್ಲಿ ಬಂದ್ ಬೇರೆ ಕಡೆ ಎಲ್ಲ ಸಣ್ಣ ಇರುತ್ತೆ, ಇದು ಮಧುಗಿರಿ ಸ್ಟೈಲ್ ಅಂದ್ಬಿಟ್ಟು ದೊಡ್ಡದು ಅಗಲ ಇರುತ್ತೆ. ಒಂದು ತಿನ್ನಷ್ಟಲ್ಲೇ ಸುಸ್ತಾಗಿ ಹೋಗ್ಬಿಡುತ್ತೆ. ಅಂದ್ರೆ ನಾವು ಫ್ರೆಂಡ್ಸ್ ಎಲ್ಲ ಬಂದ್ರು ಚಾಲೆಂಜ್ ಅಲ್ಲಿ ತಿನ್ಕೊಂಡು ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಅಂದ್ರೆ ವೀಕ್ಲಿ ಒನ್ಸ್ ಬರ್ತಾ ಇರ್ತೀವಿ. ದೂರ ಬರಕ್ ಆಗಲ್ಲ. ವೀಕ್ಲಿ ಇಲ್ಲ ಮಂತ್ಲಿ ಟ್ವೈಸ್ ಬರ್ತಾ ಇರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀವಿ? ಏನೇನ್ರಿ, ಯಾರು ನಿಮ್ ಚಾನಲ್ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಏನಾನ ಇದ್ರೆ ಇಲ್ಲಿ ಬಂದು ಟೇಸ್ಟ್ ಮಾಡಿ ನೋಡಿ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್. ರೆಗ್ಯುಲರ್ ನೀವೇ ಇದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೋಡಿ, ಚಟ್ನಿ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇಡ್ಲಿಗೆ ಚಟ್ನಿಗೆ ಮನೆಯಿಂದನೇ ಬಾಕ್ಸ್ ತೊಗೊಂಬಂದು ತುಂಬ ಜನ ಪಾರ್ಸಲ್ನ ಇಲ್ಲಿಂದ ತೊಗೊಂಡು ಹೋಗ್ತಾರೆ. ಸಖತ್ತಾಗಿರುತ್ತೆ ಫ್ರೆಂಡ್. ನೀವು ಒಮ್ಮೆ ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ. ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡಿ, ಇಡ್ಲಿ ಆವಾಗಲೇ ಹಾಕಿದ್ರಲ್ಲ, ಹೀಗಾಗಿ ಬೆಂದಿದೆ ಇಡ್ಲಿ. ತೆಗಿತಾ ಇದ್ದಾರೆ ನೋಡಿ, ಕೈ ಮುಟ್ಟಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇಡ್ಲಿ. ಅದನ್ನ ಒಂದು ಇಡ್ಲಿನ ಫೋಲ್ಡ್ ಮಾಡ್ಬಿಟ್ಟು ಕೊಡ್ತಾರೆ ಈ ಥರ. ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ನೋಡಿ. ಇಷ್ಟು ದೊಡ್ಡ ಇಡ್ಲಿ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ನೋಡಿದ್ದು, ದೊಡ್ಡದಾಗಿ ಎಲ್ಲೂ ನೋಡಿರಲಿಲ್ಲ. ನೋಡಿ, ಒಂದು ಕೆಂಪು ಚಟ್ನಿ ಆಗೋ ಥರ ಕೊಡ್ತಾರೆ. ಆ್ಯಕ್ಚುಲಿ ಇವರು ಸಾರ್ ಬಂದ್ಬಿಟ್ಟು ಮುಂಚೆ ಡ್ರೈವರ್ ಆಗಿದ್ದರು. ಸೊ ನಾನೇನಾದರೂ ಸಮಾಜಕ್ಕೆ ಒಂದು ಉಪಯೋಗ ಆಗೋ ಥರ ಮಾಡಬೇಕು, ನಮ್ಮದೊಂದು ಅಳಿರಿ ಸೇವೆ ಥರ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಈ ರೀತಿ ಒಂದು ಟಿಫನ್ ಮಾಡೋಣ ಅಂತೇಳಿ ಶುರು ಮಾಡಿದ್ದಾರೆ. ಹಾಗೆ ಅವ್ರದ್ದು ಇನ್ನೊಂದು ಏನಪ್ಪ ಅಂದರೆ ಕಾನ್ಸೆಪ್ಟು ಮಡಕೆ ಪಾತ್ರೆಯಿಂದಲೇ ಮತ್ತು ಮಡಕೆ ತಟ್ಟೆಯಿಂದಲೇ ಇಡ್ಲಿಯನ್ನು ರೆಡಿ ಮಾಡಿಕೊಡ್ಬೇಕು. ಸೊ ಅದನ್ನು ನನಗೆ ಯಾರು ಮಾಡಿಕೊಡ್ತಾ ಇಲ್ಲ, ಆರ್ಡ್ರ್ ಮಾಡಿದ್ದೀನಿ, ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾಡಿಕೊಟ್ರೆ ಅದರಿಂದ ಮಾಡ್ತೀನಿ ಸರ್ ಅಂತ ಅವ್ರದ್ದೊಂದು ಪ್ಲಾನ್ ಇದೆ. ಬನ್ನಿ, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಚಲಣ್ಣ ಅಂತ ಹೇಳಿ. ಸರ್, ಏನು ತಗೊಂಡ್ರಿ ಇವಾಗ? ಇಡ್ಲಿ ಹೇಗಿದೆ ಸರ್ ಇಡ್ಲಿ? ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿ ತುಂಬಾ ಚೆನ್ನಾಗಿದೆ. ರೇಟ್ ನಲ್ಲೂ ಕೂಡ ತುಂಬಾ ಇದಾಗಿದೆ. ನಾನು ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ. ಯಾವಾಗ್ಲೂ ಇಲ್ಲಿಗೆ ಬಂದು ಪಾರ್ಸಲ್ ತಗೊಂಡು ಹೋಗೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ತಿಂಡಿಗಳು ಕ್ವಾಲಿಟಿ ಚೆನ್ನಾಗಿದೆ. ಅದರಲ್ಲೂ ಇಡ್ಲಿ ಪರ್ಟಿಕ್ಯುಲರ್ ಆಗಿ ನಾನು ತುಂಬಾ ಇಷ್ಟಪಡ್ತೀನಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿ? ನಾನು ಇಲ್ಲಿಂದ ಒಂದು 4 ವರ್ಷ. ಓಕೆ. ಬೇರೆ ಯಾವ್ದಾವ್ದು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಪಲಾವ್ ಮತ್ತೆ ವಡೆ, ಬಜ್ಜಿ ಎಲ್ಲ ಚೆನ್ನಾಗಿರುತ್ತೆ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ನಮ್ಗೆ ಎಲ್ಲಾದ್ರು ಚೆನ್ನಾಗಿದೆ. ಅದರಲ್ಲಿ ಇಡ್ಲಿ ಸ್ವಲ್ಪ ಜಾಸ್ತಿ ತಗೊಂಡು ಹೋಗ್ತೀವಿ ಅಷ್ಟೇ. ಓಕೆ. ಚಟ್ನಿ ಎಲ್ಲ ಹೇಗೆ ಅನಿಸ್ತದೆ? ತುಂಬಾ ಚೆನ್ನಾಗಿದೆ. ಕಾಂಬಿನೇಷನ್ ಇದ್ರೆ ತಾನೇ ಅದು. ಓಕೆ. ಇಡ್ಲಿ, ಸಾಗು, ಚಟ್ನಿ ಎಲ್ಲ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಬರ್ತಾ ಇರ್ತೇನೆ ರೆಗ್ಯುಲರ್. ವಾರದಲ್ಲಿ ಕಡಿಮೆ ಅಂದ್ರೂ 4 ದಿನ 5 ದಿನ ಓಕೆ ಬರ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಒಂದ್ಸರಿ ಟೇಸ್ಟ್ ನೋಡಿ, ಆಮೇಲೆ ನೀವೇ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ ತಿಂಡಿಯನ್ನು ತಗೊಳ್ಳೋದಕ್ಕೆ. ಸ್ಮಾಲ್ ಫ್ಯಾಮಿಲಿ, ಇಬ್ರು ಗಂಡ ಹೆಂಡತಿ ಇವರು ಇಲ್ಲಿ ಟಿಫನ್ನು ರೆಡಿ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ನೋಡಿ, ಪಾರ್ಸಲ್ ತಗೊಂಡೋಗೋದಕ್ಕೆ ಬಾಕ್ಸ್ ಎಲ್ಲ ತಗೊಂಡ್ಬಂದಿದ್ದಾರೆ. ಹಾಟ್ ಬಾಕ್ಸ್ನ ಹಾಕ್ತಾ ಇದ್ದಾರೆ. ನೋಡಿ ಎಷ್ಟು ಅಗಲ ಇದೆ ಇಡ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ದಪ್ಪ ಮತ್ತೆ ಎಷ್ಟು ಅಗಲವಾಗಿದೆ ಅಲ್ವಾ? ನೀವು ಇಲ್ಲಿ
ಬಂದು ತಿಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅವಾಗ ನೀವೇ ಹೇಳ್ತೀರಾ. ಬನ್ನಿ ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಮಧುಗಿರಿ ಹೋಟ್ಲು ಅಂತ ಚಿತ್ರಾನ್ನ, ಮೆಂತ್ಯಬಾತು, ಪಲಾವು, ಇಡ್ಲಿ ಮತ್ತೆ ಮೆಣಸಿನಕಾಯಿ ಬೋಂಡ, ಈರುಳ್ಳಿ ಬೋಂಡ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಚಟ್ನಿ ಅಂತೂ 2-3 ಸಲ ಹಾಕಿಸ್ಕೊಂತ ಇರ್ತೀನಿ ನಾನು. ತುಂಬಾ ಟೇಸ್ಟ್ ಇರುತ್ತೆ. ಏನು ಅಷ್ಟು ವಿಶೇಷವಾಗಿದೆ ಸರ್? ಸರ್ ಇಡ್ಲಿನೂ ಹಂಗಿರುತ್ತೆ. ಅದು ನಮ್ಮ ಊರ್ ಕಡೆ ಚಟ್ನಿ ಮಾಡ್ದಂಗೆ ಮಾಡ್ತಾರೆ, ಹಳ್ಳಿ ಕಡೆ ಹೆಂಗ್ ಮಾಡ್ತಾರೆ ಸೇಮ್ ಆತರ ಮಾಡ್ತಾರೆ. ಓಕೆ, ನಾಟಿ ಸ್ಟೈಲ್. ಹೌದು ಹೌದು ಸರ್. ನೀವೊಂದ್ಸಲ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ. ಟೇಸ್ಟ್ ಮಾಡ್ತೀನಿ. ಹೌದು ಸರ್. ಬೇರೆ ಏನೇನು ಟೇಸ್ಟ್ ಮಾಡಿದ್ರಿ ಇಲ್ಲಿ ನೀವು? ಸರ್ ನಾ ಇಡ್ಲಿನೂ ತಿಂದಿದ್ದೀನಿ. ಓಕೆ, ಮಾಮೂಲಿ ಈರುಳ್ಳಿ ಬೋಂಡ, ರೈಸು, ಚಿತ್ರಾನ್ನ, ಮೆಂತ್ಯಬಾತ್, ಪಲಾವ್ ಎಲ್ಲ ಮಾಡ್ತಾ ಇರ್ತಾರೆ ಸರ್. ಓಕೆ, ದಿನ ಒಂದೊಂಥರ ರೈಸ್ ಬಾತ್ ಇದ್ದೇ ಇರುತ್ತೆ, ಬಟ್ ಟೇಸ್ಟ್ ಹಂಗಿರುತ್ತೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಇಲ್ಲೇ ಬರ್ತಿದ್ರು, ಡೈಲಿ ಇಲ್ಲೇ ಬರ್ತಿರ್ತಾರೆ. ಶನಿವಾರ ಭಾನುವಾರ ಮಾತ್ರನೇ ಜಾಸ್ತಿ. ಭಾನುವಾರ ಕೆಲವರು ಮನೆಗೆ ಮಾಡೋದಲ್ಲ, ಹಂಗಾಗಿ ಜನ ಬರ್ತಾರೆ ಅಷ್ಟೇ, ಡೈಲಿ ಹಿಂಗೆ ಇರಲ್ಲ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ, ನಿಮ್ಗೆ ಗೊತ್ತಾಗ್ತಾರೆ. ಬಂದು ಟೇಸ್ಟ್ ಮಾಡಿ ಸರ್, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಮುನೇಶ್ವರ ನಗರ 3ನೇ ಕ್ಲಾಸ್ ಅಲ್ಲಿ ಇದೆ ಮಧುಗಿರಿ ಹೋಟ್ಲು ಟಿಫನ್ ಸೆಂಟರ್ ಅಂತ. ಒಂದೊಂದ್ಸಲ ಟೇಸ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇಲ್ಲಿ ತುಂಬ ಜನ ಕಸ್ಟಮರ್ಸ್ ಬಂದು ಟೇಸ್ಟ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜನ ಇದ್ರಲ್ವಾ, ಅವ್ರನ್ನೆಲ್ಲ ಮಾತಾಡ್ಸಿದ್ವಿ. ಬೇಜಾರು ಮಾಡ್ಕೊಬಿಡಿ. ಈಗ ನಮ್ಮ ಜೊತೆ ಮಧುಗಿರಿ ಟಿಫನ್ ಸೆಂಟರ್ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ತಾರೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಹನುಮಂತರಾಜ್ ಅಂತ ಸರ್. ಸರ್ ಎಷ್ಟು ವರ್ಷ ಆಯ್ತು ಇದು ಮಧುಗಿರಿ ಟಿಫನ್ ಸೆಂಟರ್? ಮಧುಗಿರಿ ಟಿಫನ್ ಸೆಂಟ್ರು ಓಪನ್ ಆಗಿ ಸರ್ ಇವತ್ತಿಗೆ 9ರಿಂದ 10 ವರ್ಷ ಆಯ್ತು ಸರ್. ಓಕೆ ಸರ್, ಮಧುಗಿರಿ ಅಂತಾನೆ ಏನಕ್ಕೆ ಹೆಸರಿಟ್ಟು ಸರ್ ನಿಮಗೆ? ಅದೊಂದು ಮಧುಗಿರಿ ಅಂದ್ರೆ ಮಧುಗಿರಿಗೆ ಒಂದು ಬಾಂಧವ್ಯ ಜಾಸ್ತಿ, ಮಧುಗಿರಿ ಅವರೇ ನಾವು. ಓಕೆ, ಆಮೇಲೆ 90% ಮಧುಗಿರಿ ಅವರೇ ಇಲ್ಲಿರೋದ್ರಿಂದ ಅವ್ರಿಗೇನು ಒಂದು ಮಧುಗಿರಿ ಎಂಬ ಹೆಸರು ಕಂಡ್ರೆ ಮಧುಗಿರಿಗೆ ಹೋಗ್ಬೇಕೆಂಬ ಒಂದು ಸಂತೋಷ ಆಯ್ತದೆ. ಆ ಒಂದು ಉದ್ದೇಶದಿಂದ ಮಧುಗಿರಿ ಅಂತಲೇ ಇಟ್ವಿ. ಓಕೆ, ಆ ಮಧುಗಿರಿ ಅಂತ ಇಟ್ಟಿದ್ಕೆ ಇಷ್ಟು ಫೇಮಸ್ ಆಗಿದ್ವು. ಏನೇನು ಸ್ಪೆಷಲ್ ಸರ್? ಸ್ಪೆಷಲ್ ಸರ್, ಡೈಲಿ ರೈಸ್ ಬಾತ್ ಚೇಂಜ್ ಇರುತ್ತೆ. ಓಕೆ, ಒಂದು ದಿವಸ ಮೆಂತ್ಯ ಬಾತು, ಒಂದ್ ದಿವಸ ಟೊಮೆಟೊ ಬಾತು, ಪಲಾವು, ಇಡ್ಲಿ ಮಾತ್ರ ಡೈಲಿ ಇರುತ್ತೆ. ಇನ್ನ ರೈಸ್ ಐಟಮ್ ಮಾತ್ರ ಡೈಲಿ ಚೇಂಜ್ ಆಗುತ್ತೆ. ಇಡ್ಲಿ ತಟ್ಟೆ ಇಡ್ಲಿನ ಸರ್? ತಟ್ಟೆ ಇಡ್ಲಿ. ಓಕೆ, ತಟ್ಟೆ ಇಡ್ಲಿ ಅಂದ್ರೆ ಇಲ್ಲಿ ನಮ್ಮ ಅಜ್ಜಿ ತಾತಗಳು ಮಾಡ್ತಾ ಇದ್ರು ಆ ತಟ್ಟೆ, ಆ ತಟ್ಟೆ. ಓಕೆ, ಇಲ್ಲಿ ಸಿಟಿ ಒಳಗೆ ಆ ತಟ್ಟೆ ಇನ್ನ ಯಾರು ಇಟ್ಟಿಲ್ಲ. ನಾವು 8 ವರ್ಷದಿಂದಲೂ ಅದನ್ನೇ ಯೂಸ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಇದೇನೆ ಸಿಲ್ವಾರ ತಟ್ಟೆ ಇದು. ಹಳ್ಳಿ ಕಡೆ ಏನು ಉಪಯೋಗಿಸ್ತಾ ಇದ್ರು ಅದೇ ತಟ್ಟೆನೇ ಇದು. ಈ ತಟ್ಟೆ ಇಂಥವರೆಗೂ ಯಾರು ಇಡ್ಲಿ ಮಾಡ್ತಿದ್ರೆ ಯಾರು ಸರ್ ನೀವು? ಹೌದು, ಫುಲ್ ಇರುತ್ತೆ ಇಡ್ಲಿ. ಒಂದ್ ಇಡ್ಲಿ ಒಬ್ಬ ಮನುಷ್ಯನಿಗೆ ಕರೆಕ್ಟ್ ಪರ್ಫೆಕ್ಟ್ ತಿಂಡಿ. ನಾವೇನಾದ್ರಲ್ಲಿ ಕಾಶಿ ಮಾಡಿಲ್ಲ, ಏನೂ ಇಲ್ಲ. ಒಂದ್ ಇಡ್ಲಿಗೆ ಬರೀ 20 ರೂಪಾಯಿ 20 ರೂಪಾಯಿ ತಗೊಳ್ತಾ ಇದೀವಿ. ಚಟ್ನಿ ಅಂತ ಬಂದ್ರೆ ಹಳ್ಳಿ ಕಡೆ ಏನ್ ಸಿಗುತ್ತೆ? ಹುಳಿ ಕಾಳು, ಆಮೇಲೆ ಕಡಲೆ ಬೀಜ, ಹುಚ್ಚೆಳ್ಳು, ಇದನ್ನ ಚೇಂಜ್ ಮಾಡಿ ಹಾಕ್ತಾ ಇರ್ತೀವಿ. ಹಂಗಾಗಿ ಜನಗಳು ಬಹಳ ಇಷ್ಟ ಪಡ್ತಾರೆ. ಆಮೇಲೆ ಚಟ್ನಿಗೆ ಯಾವುದೇ ಕಾರಣಕ್ಕೂ ನಾವು ಹಸಿ ಮೆಣಸಿನಕಾಯಿ ಹಾಕೋದಿಲ್ಲ, ನಮ್ದೇನಿದ್ರು ಬರೀ ಒಣಮೆಣಸಿನಕಾಯಿ. ಹಂಗಾಗಿ ಜನಗಳು ಬಹಳ ಇಷ್ಟ ಪಡ್ತಾರೆ. ಗ್ಯಾಸ್ಟ್ರಿಕ್ ಇರಲ್ಲ, ಏನಿಲ್ಲ. ನಮ್ ಇಡ್ಲಿ ಬೆಳಗ್ಗೆ ತಗೊಂಡ್ರೆ ಸಾಯಂಕಾಲ ಇಟ್ಕೊಂಡು ತಿಂತಾರೆ. ಹಣ ಬಹಳ ಚೆನ್ನಾಗಿತ್ತಣ್ಣ, ನಾವು ಅದಕ್ಕೆ ಸಾಯಂಕಾಲಕ್ಕೂ ಈಗಲೇ ತಗೊಂಡ್ ಹೋಗ್ತೀವಿ. ನೀವು ಸಾಯಂಕಾಲ ಯಾಕೆ ಮಾಡಬಾರ್ದು ಮಾಡಿ ಅಂತ ಜನಗಳು ಬೆಂಬಲ ಜಾಸ್ತಿ ಆಗಿದೆ. ಈಗ ಸಾಯಂಕಾಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು ಇಡ್ಲಿ ಸಖತ್ತು ಸೂಪರ್ ಇಲ್ಲ ಸರ್, ಅದು ಆಗಿದೆ. ಹೌದು, ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ವರ್ಷಗಳಿಂದ ಬಂದು ತಗೊಳ್ತಾ ಇದೀವಿ. ಅವಾಗ ಏನು ಟೇಸ್ಟ್ ಕೊಡ್ತಾ ಇದ್ರು ಅದೇ ಟೇಸ್ಟ್ ಇವಾಗ್ಲೂ ಇದೆ ಅಂತ ಹೇಳ್ತಾ ಇದ್ರು. ಇದು ಏನ್ ಸರ್ ಇದ್ರ ಗುಟ್ಟು? ಸರ್ ಗುಟ್ಟು ಅಂತ ಏನಿಲ್ಲ, ನಾನು ಕಷ್ಟಪಟ್ಟು ಇದನ್ನ ಮಾಡ್ಬೇಕು ಅಂತ ಏನು ನಾನು ಡ್ರೈವರ್ ಕೆಲಸ ಮಾಡ್ತಿದ್ದಾನೋ, ನಾನು ಯಾಕೆ ಮಾಡಬಾರ್ದು ಇದನ್ನ ಅಂತ ಹೊರಗಡೆ ನೋಡಿ ನಾನು ಇದನ್ನ ಮಾಡಕ್ ನಿಂತ್ಕೊಂಡೆ. ಮೇಲೆ ಒಂದ್ ಯೋಚನೆ ಮಾಡಿದೆ, ಎಷ್ಟೋ ಜನ ಡ್ರೈವರ್ಗಳು, ಬಡ ಕೂಲಿ ಕಾರ್ಮಿಕರು, ಅವ್ರಿಗೆ ನಾನು ಹೋಟ್ಲು ಮಾಡಿದ್ದೆ ಅಂತ ಹೇಳ್ಬಿಟ್ಟು 20 ರೂಪಾಯಿಗೆ ಸ್ವಲ್ಪ ಕೊಟ್ರೆ ಅವರು ತಿಂದಿದ್ದು ಅವ್ರಿಗೆ ಒಂದ್ ಇದಾಗೋದಿಲ್ಲ. ಅವ್ರ ಏನ್ ಯೋಚನೆ ಮಾಡ್ತಾರೆ, ಇವನು ದುಡ್ಡು ಮಾಡಕ್ಕೆ ಬಂದವನೇ, ನಾವು ಅದರಿಂದ ತಿಂದ್ರು ನಮ್ಗೇನೊಂದು ಪ್ರಯೋಜನ ಇಲ್ಲ, ನಮ್ಮ ಒಂದು ಕೆಟ್ಟ ಹೆಸರು ಬರುತ್ತೆ. ಇದೆಲ್ಲ ಯೋಚನೆ ಮಾಡಿ ನಾನು ಒಂದೇ ಒಂದು ಯೋಚನೆ ಮಾಡಿದೆ, ನನಗೆ ಇದರಿಂದ ಒಂದು ಅಳಿಲು ಸೇವೆ ತರ ಆಗೋಗ್ಬಿಟ್ಟು ಒಬ್ಬ ಮನುಷ್ಯ ಬಂದವನೇ ಅಂದ್ರೆ ಅವ್ನ ಹೊಟ್ಟೆ ತುಂಬಾ ತಿನ್ಬೇಕು. ಅದರಿಂದ ಕಾಸ್ಟ್ ಬೇಡ. 9 ವರ್ಷದಿಂದ ಅದೇ ಟೇಸ್ಟ್, ಅದೇ ಕ್ವಾಲಿಟಿ, ಅದೇ ಇದನ್ನೇ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಗೊತ್ತಲ್ಲ ನಿಮ್ಗೆ, ನೋಡ್ಬೋದು. ಒಂದ್ ಇಡ್ಲಿ ತಿಂದವರು ರೈಸ್ ಹಾಕಕ್ ಹೋದ್ರೆ ಏನ್ ಮಾಡ್ತಾರೆ, ಸರ್ ಸ್ವಲ್ಪ ಹಾಕಿ ಸರ್, ವೇಸ್ಟ್ ಮಾಡೋದ್ ಬೇಡ, ಬಹಳ ಚೆನ್ನಾಗಿರುತ್ತೆ ಎಂಬ ಉದ್ದೇಶಕ್ಕೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಹಾಕಿಸ್ಕೊಳ್ತಾರೆ. ಅಷ್ಟೊಂದು ಟೇಸ್ಟ್ನು ಕೊಡ್ತಾ ಇದ್ದೀವಿ, ಕ್ವಾಲಿಟಿನೂ ಕೊಡ್ತಾ ಇದ್ದೀವಿ. ಅದರಲ್ಲಿ ಯಾವ್ದೊಂದು 8 ವರ್ಷದಲ್ಲಿ ಚೇಂಜೇ ಇಲ್ಲ. ಆಮೇಲೆ ನಾವು ಮಾಡಿದ್ದು ಏನಂದ್ರೆ ನಮ್ಗೆ ಖಾಲಿ ಆಗ್ಬೇಕಷ್ಟೇ. ದುಡ್ಡು ಆಗುತ್ತೆ ಹೋಗುತ್ತೆ ಎಂಬ ಲೆಕ್ಕ ಆಗ್ತಾ ಇಲ್ಲ, ನಮ್ಗೆ ಖಾಲಿ ಆಗ್ಬಿಡ್ಬೇಕು. ಬೇರೆಯವರು
ಬಿಸಾಕಿದ್ವಿ ನಾವು ಹೋಟ್ಲಾಗ ಹೆಚ್ಚಾಯ್ತು ಆ ಪರಿಸ್ಥಿತಿ ಬರ್ಬಾರ್ದು ನೋಡಿ. ಇವಾಗ ನಮ್ದು ಟೈಮ್ ಇವತ್ತು ಭಾನುವಾರ 10 ಗಂಟೆ 10 ಗಂಟೆಗೆ ಕ್ಲೋಸ್ ನಮ್ದು. 250 300 ಇಡ್ಲಿ 10 ಗಂಟೆ ಕ್ಲೋಸ್ ಆಗುತ್ತೆ. ಅದು ನಾವ್ ಯಾವ ವರ್ಕರ್ಸ್ ಇಟ್ಕೊಂಡಿಲ್ಲ, ನಾವು ಫ್ಯಾಮಿಲಿ ಮಾತ್ರ ಗಂಡ ಹೆಂಡತಿ ಇಬ್ರೇನೆ ಬೆಳಗ್ಗೆ ಎದ್ದು ಕರೆಕ್ಟ್ ಆಗಿ ನಾವೇ ಮಾಡ್ಕೊಳ್ತೀವಿ. ಆ ಉದ್ದೇಶದಿಂದ ನಾವು ಇಬ್ರೇ ಮಾಡೋದ್ರಿಂದ ನಮ್ದು ಕ್ವಾಲಿಟಿ ಆಗ್ಲಿ ಹೆಸರಾಗ್ಲಿ ಚೇಂಜು ಆಗಿಲ್ಲ, ಅದು ಕಡಿಮೆನೂ ಆಗಿಲ್ಲ. ಅದೇ ತರ ನಡ್ಕೊಂಡು ಹೋಯ್ತಾ ಇದೆ. ಡೈಲಿ ಎಷ್ಟು ಇಡ್ಲಿ ಖಾಲಿ ಆಗುತ್ತೆ ಸರ್? ಸರ್ ಡೈಲಿ 150 200 ಇಡ್ಲಿ ಹೋಗುತ್ತೆ. ಭಾನುವಾರ ಶನಿವಾರ ಮಾತ್ರ ಇನ್ನೊಂದು 100 ಇಡ್ಲಿ ಜಾಸ್ತಿ ಹೋಗುತ್ತೆ. ಆದ್ರೆ ನಮ್ ಇಬ್ರು ಕೈಲಿ ಮಾಡಕ್ ಆಗ್ತಾ ಇಲ್ಲ. ಚಟ್ನಿ ಡೈಲಿ ಚೇಂಜ್ ಮಾಡ್ತಾ ಇರ್ತೀರಾ? ಚೇಂಜ್ ಆಗುತ್ತೆ. ಒಂದಿನ ಹುಳ್ಳಿಕಾಳು ಚಟ್ನಿ ಇದ್ರೆ, ಒಂದಿನ ಕಡಲೆ ಬೀಜದ ಚಟ್ನಿ ಇರುತ್ತೆ, ಒಂದ್ ದಿವಸ ಕಾಯಿ ಚಟ್ನಿ ಇರುತ್ತೆ. ಅಂದ್ರೆ ರೈಸ್ ಬಾತ್ ಲೆಕ್ಕವಾಗಿ 2-2 ದಿನಕ್ಕೆ ಒಂದೊಂದ್ಸತಿ ಚೇಂಜ್ ಮಾಡ್ತಾರೆ. ರೈಸ್ ಬಾತ್ ಡೈಲಿ ಚೇಂಜ್, ರೈಸ್ ಬಾತ್ ಡೈಲಿ ಚೇಂಜ್ ಇರುತ್ತೆ. ಇಡ್ಲಿ ಮಾತ್ರ ಡೈಲಿ ಇರ್ಲೇಬೇಕು, ಇದ್ದೇ ಇರುತ್ತೆ. ಮತ್ತೆ ಬೋಂಡಾ ಬಜ್ಜಿ ಯಾವ್ದು ಸಿಗುತ್ತೆ? ಇದು ಮಾಮೂಲಿ ಈರುಳ್ಳಿ ಬೋಂಡ ಇರುತ್ತೆ, ವಡೆ ಇರುತ್ತೆ, ಬಜ್ಜಿ ಇರುತ್ತೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಸರ್ ಕಸ್ಟಮರ್ ಬಗ್ಗೆ ನಾನು ಹೇಳಂಗೇ ಇಲ್ಲ, ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಅವ್ರು ಏನ್ ಹೇಳ್ತಾರೆ ಅಂತ ನಾನು ಹೇಳಿದ್ರು ಸರಿ ಇರಲ್ಲ. ನಾನು ಇಲ್ದೆ ಅವ್ರನ್ನು ಕೇಳಿ, ಹಿಂಗೆ ಮಧುಗಿರಿ ಹೋಟೆಲ್ ಎಂದಾದ್ರೂ ತಿಂಡಿ ತಿಂದಿದ್ದೀರಾ ಅಂತ ಕೇಳಿ ಫುಲ್ ಡೀಟೇಲ್ಸ್ ಅವ್ರು ಹೇಳ್ತಾರೆ. ನಾನು ಹೇಳೋ ಅದು ಅವಶ್ಯಕತೆ ಇಲ್ಲ ಅಂತ. ನೀವು ತಿಂಡಿ ಮಾಡೋದಕ್ಕೆ ಉಪಯೋಗಿಸುವಂತ ವಸ್ತುಗಳೆಲ್ಲ ಏನು ಇಷ್ಟೊಂದು ಚೆನ್ನಾಗಿ ಬರ್ತಾ ಇದೆಯಲ್ಲ, ಏನು ಇದು ಗೊತ್ತು ಸರ್? ಅದು ಸರ್ ನಮ್ದು ನಾವು ಮನೆಯಲ್ಲಿ ಏನ್ ಮಾಡ್ತೀವೋ ಅದೇ ತರ. ನನ್ನ ಹೋಟ್ಲೆಲ್ಲ ಚೆಕ್ ಮಾಡಿದ್ರು ಯಾವುದೇ ರೆಡಿಮೇಡ್ ಐಟಮ್ ಯಾವ್ದು ಸಿಗಂಗಿಲ್ಲ. ನಾನು ಹೋಟ್ಲು ಚೆಕ್ ಮಾಡಿದ್ರು ನಾನೇ ರೆಡಿ ಮಾಡ್ಕೊಂಡು ಮಸಾಲೆಯಿಂದ ಹಿಡಿದು ಎಲ್ಲ ರೆಡಿ ಮಾಡ್ಕೊಂಡು ನಾವೇ ಮಾಡೋದು. ಎಲ್ಲ ನೀವೇ ರೆಡಿ ಮಾಡ್ಕೊಂಡು ನಾವೇ ಮಾಡೋದು. ಯಾವ್ದು ರೆಡಿ ಇಡ್ಲಿ ಒಳಗಾಗಿ ಅಷ್ಟೇ ಪ್ಯೂರ್ ಅಕ್ಕಿ ತಂದು ಪ್ಯೂರ್ ಅಕ್ಕಿನ ನಾವೇ ನೆನ್ಸಿ ರುಬ್ಬೋದು. ನಾವೇ ರುಬ್ಬೋದು. ನಾವು ಬೇರೆ ಕಡೆನೂ ರುಬ್ಸಲ್ಲ, ನಾವೇ ಮಿಷಿನ್ ಇಟ್ಕೊಂಡು ನಾವೇ ರುಬ್ಬಿ ನಾವೇ ಮಾಡೋದು. ಹಂಗಾಗಿ ನಮ್ಮ ಇಡ್ಲಿ ಚಟ್ನಿ ಯಾವ್ದು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆಲ್ ದ ಬೆಸ್ಟ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಇವರು ಚಟ್ನಿ ಎಲ್ಲ ಬೇರೆ ಕಡೆ ಎಲ್ಲೂ ರುಬ್ಸೋದಿಲ್ಲ, ಮತ್ತೆ ಅಕ್ಕಿ ಹಿಟ್ಟು ಕೂಡ ಎಲ್ಲೂ ರುಬ್ಸೋದಿಲ್ಲ. ಇವರೇ ಮಿಷಿನ್ ಇಟ್ಕೊಂಡಿದ್ದಾರೆ, ಇವರೇ ರುಬ್ತಾರೆ. ನೋಡಿ ಚಟ್ನಿಗೆಲ್ಲ ಐಟಮ್ಗಳನ್ನ ಎಣ್ಣೆಯಲ್ಲಿ ಹುರಿದುಬಿಟ್ಟು ರೆಡಿ ಮಾಡ್ತಾರೆ ಚಟ್ನಿನ. ಬನ್ನಿ ಈಗ ಚಟ್ನಿ ರೆಡಿ ಮಾಡೋದನ್ನ ನೋಡ್ಕೊಂಬರೋಣ. ಅದಕ್ಕೋಸ್ಕರ ಇಲ್ಲಿನ ಚಟ್ನಿ ಅಥವಾ ಇಡ್ಲಿ ಆಗಲಿ ತುಂಬಾನೇ ಸಾಫ್ಟಾಗಿ ಟೇಸ್ಟಿಯಾಗಿ ಸಖತ್ತಾಗಿರ್ತವೆ. ನೋಡಿ ಚಟ್ನಿಯನ್ನ ಅವರೇ ಇಲ್ಲೇ ರುಬ್ಕೊಳ್ತಾ ಇದ್ದಾರೆ. ಇಡ್ಲಿ ಹಿಟ್ಟು ಕೂಡ ಇಲ್ಲೇನೆ ಇವರೇ ರುಬ್ಕೊಳ್ಳೋದು, ಹೊರಗಡೆ ಎಲ್ಲ ರುಬ್ಸೋದಿಲ್ಲ. ಸೊ ಹಾಗಾಗಿ ಇಡ್ಲಿ ಚಟ್ನಿ ಎಲ್ಲ ತುಂಬಾನೇ ಸಖತ್ತಾಗಿ ಇರ್ತವೆ. ಇಂತಹ ಇಡ್ಲಿ ಮತ್ತು ಚಟ್ನಿಯನ್ನ ನೀವು ಟೇಸ್ಟ್ ಮಾಡಬೇಕು ಅಂದ್ರೆ ಮುನೇಶ್ವರ ನಗರ 3rd ಕ್ರಾಸ್ ಆಪೋಸಿಟ್ ರೇಷನ್ ಡಿಪೋ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಹಾಕಿರ್ತೀನಿ. ಬನ್ನಿ, ಬಂದು ಟೇಸ್ಟ್ ಮಾಡಿ. ಹಾಗೆ ನಿಮಗೆ ಟೇಸ್ಟ್ ಹೇಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಒಂದೊಂದು ದಿವಸ ಒಂದೊಂದು ಚಟ್ನಿ ಮಾಡ್ತಾರೆ. ಒಂದು ದಿವಸ ಹುರುಳಿಕಾಳು ಚಟ್ನಿ, ಒಂದು ದಿವಸ ಕಡಲೆ ಬೀಜದ ಚಟ್ನಿ, ಇನ್ನೊಂದು ದಿವಸ ಉಚ್ಚೆಳ್ಳು ಚಟ್ನಿ. ಈ ರೀತಿ ಚಟ್ನಿಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ಈ ಮಧುಗಿರಿ ಟಿಫನ್ ಸೆಂಟರ್ ಓನರ್ ಇದಾರಲ್ಲ, ಅವರ ಮಿಸಸ್ ಇದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಬನ್ನಿ ಮೇಡಮ್. ನಮಸ್ತೆ. ತಮ್ಮ ಹೆಸರು? ನಮಸ್ತೆ, ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ. ಓಕೆ. 9 ವರ್ಷ ಸರ್. ಈಗ ನಾನು ನಮ್ಮ ಮನೆಯವ್ರು ಇಬ್ರೇ ಮಾಡ್ತಾ ಇದೀವಿ. ಮಧುಗಿರಿ ಟಿಫನ್ ಸೆಂಟರ್ ನಮ್ಮ ಆರಾಮನ ಹೆಸರು ಇಟ್ಕೊಂಡು ಮಾಡ್ತಾ ಇದೀವಿ. ಮಧುಗಿರಿ ಹೆಸರು ನಮ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಟಿಫನ್ ಚೆನ್ನಾಗಿ ಓಡ್ತಾ ಇದೆ, ಎಲ್ಲ ಇಷ್ಟ ಪಡ್ತಾ ಇದಾರೆ ಜನ ಎಲ್ಲನ. ನಾವು ನಮ್ಮ ಮನೆಯವ್ರು ಇಬ್ರೇ ಮಾಡ್ತಾ ಇದೀವಿ, ಯಾರು ಇಟ್ಕೊಂಡಿಲ್ಲ. ನಾವೇ ಓನಾಗ ಎಲ್ಲರೂ ನೆನ್ಸ್ಬಿಟ್ಟು ನಾವೇ ರುಬ್ಕೊಂಡು ನಾವೆಲ್ಲ ಹಳ್ಳಿ ಕಡೆ ತರಾನೇ ಮಾಡ್ತಾ ಇದೀವಿ. ನಮ್ ಟಿಫನ್ ಅಂದ್ರೆ ತಿಂದು ನೋಡೋರು ಹೇಳ್ಬೇಕು. ನಮ್ಗಂತೂ ತುಂಬಾ ಎಲ್ಲ ಜನರು ಅಕ್ಕಪಕ್ಕ ಎಲ್ಲ ಇಷ್ಟ ಪಟ್ಟಿದ್ದಾರೆ. ತುಂಬಾ ನಮ್ದೊಂದ್ ಸರ್ ನಾವು ಡೈಲಿ ನಾವು ಯಾವತ್ ಅಂದ್ಬಿಟ್ಟು ನೀಟಾಗಿ ಅಕ್ಕಿ ತೊಳ್ಬಿಟ್ಟು ನಾವೆಲ್ಲ ಕ್ಲೀನ್ ಮಾಡಿ ನಾವೇ ರುಬ್ಕೊಂಡು ನಾವೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋದು. ಬೇರೆ ಕಡೆ ಎಲ್ಲ ರುಬ್ಸಲ್ಲ ನಾವು. ನಾವೆಲ್ಲ ಕಡಲೆ ಬೀಜ ಎಲ್ಲ ನಾಟಿ ಒಣಮೆಣಸಿನ್ಕಾಯಿ ಎಲ್ಲ ನಾವು ಒಣಗಿರೋ ತರದ್ ಹಾಕಿ ಮಾಡ್ತಾ ಇದ್ದೀವಿ. ನಮ್ದೆಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಚಟ್ನಿ ಹಾಕಲ್ಲ ನಾವು. ಹಂಗಾಗಿ ತುಂಬಾ ಜನಗಳು ಇಷ್ಟಪಟ್ಟು ತಿಂತಾ ಇದಾರೆ. ನಮಗೂ ಸಂತೋಷ. ಅವರು ಇಷ್ಟಪಟ್ಟು ತಿಂದು ಎಲ್ರು ಖುಷಿಯಿಂದ ಹೋಗ್ತಾರೆ. ನಾವೇ ತುಂಬಾ ಹೆವಿಯಾಗಿ ಯಾವ್ದು ಇಟ್ಟಿಲ್ಲ ಇಲ್ಲಿ. ಹಂಗಾಗಿ ನಾವು ಇಬ್ರು ಯಜಮಾನ್ರು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಎಲ್ರು ಮಾಡ್ತೀವಿ ಸರ್ ನನ್ನ ಜೊತೆ. ಅವ್ರ ಜೊತೆ ನಂದು ಇಬ್ರು ಸೇರ್ಸಿ ಎಲ್ಲ ಸಮವಾಗಿ ಮಾಡ್ತಾ ಇದೀವಿ. ನಾನೆಲ್ಲ ಚಟ್ನಿ ಹಾಕೊಳ್ಳೋದು, ಅವ್ರ ಇಡ್ಲಿ ಇಟ್ರೆ ನಾನು, ಅವ್ರ ರೈಸ್ ಬಾತ್ ಮಾಡಿದ್ರೆ ನಾನು ಬಜ್ಜಿ ಹಾಕೋದು, ಇಬ್ರು ಮಾಡ್ತಾ ಇದ್ದೀವಿ. ನಾವೇ ಸರ್ ರುಬ್ಕೊಳ್ಳೋದು. 2 ಮಕ್ಳಿದಾವೆ. ಹಂಗಾಗಿ ನಾನು ಹೊರಗಡೆ ಇಲ್ಲಿ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತ ಹೇಳಿ, ಮಕ್ಕಳು ಮನೇಲಿ ನೋಡ್ಕೊಂಡಂಗ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಹೆಲ್ಪ್ ಮಾಡ್ಕೊಂಡು ಮನೇಲಿ ನಾವೇ ಮಾಡ್ತೀವಿ. ಚಟ್ನಿ ಎಲ್ಲ ತುಂಬಾ ಸಖತ್ತಾಗಿರುತ್ತೆ. ನೋಡ್ಬೇಕು ಸರ್. ಹುರುಳಿಕಾಳು ಚಟ್ನಿ, ಕಡಲೆ ಬೀಜ. ಹೌದೌದು, ಹುರುಳಿಕಾಳು ರುಚಿಯಾಗಿ ಬರೋದಕ್ಕೆ ಏನೇನ್ ಹಾಕ್ತೀರಿ ಮೇಡಮ್? ಸರ್ ನಾವೇನು
ಒಣಮೆಣಸಿನ್ಕಾಯಿ ಎಲ್ಲ ಹುರ್ಕೊಳ್ತೀವಿ ಸರ್ ನಾವು. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಶುಂಠಿ ಎಲ್ಲ ಉರಿತೀವಿ ನಾವು. ಹುರ್ದ್ಬಿಟ್ಟು ನಾಟಿ ತರ ಹಳ್ಳಿ ತರ ಹೆಂಗ್ ಮಾಡ್ತಾರ ಹಂಗ್ ಮಾಡ್ತಾ ಇದೀವಿ ಸರ್. ಹುಳ್ಳಿ ಕಾಳೆಲ್ಲ ಹುರ್ಕೊಂಡು ಕಡಲೆ ಬೀಜದ ಚಟ್ನಿ ಎಲ್ಲ ಹುರ್ದ್ಬಿಟ್ಟೆ ಮಾಡೋದು ನಾವು. ಬೆಳ್ಳುಳ್ಳಿ, ಶುಂಠಿ ಎಲ್ಲ ಉರಿತೀವಿ ಸರ್. ಹುರ್ದ್ಬಿಟ್ಟು ಮಾಡ್ತೀವಿ ಸರ್. ಅವತ್ತು ನಾವ್ ಯಾವತ್ತು ವೇಸ್ಟ್ ಮಾಡಿರೋದು ಇಲ್ಲ. ಚೆನ್ನಾಗೂ ತಿಂದು ಖುಷಿ ಪಟ್ಟು ಹೋಗ್ತಾರೆ. ವೇಸ್ಟ್ ಮಾಡಲ್ಲ ನಾವು. ಹಾಗೆ ಎಷ್ಟು ಮಟ್ಟಿಗೆ ಖುಷಿ ಆಗ್ತದೆ ನಿಮ್ಗೆ? ತುಂಬಾ ಖುಷಿ ಸರ್. ಹೊರಗಡೆ ಹೋಗಿ ಕೆಲಸ ಮಾಡಿ ಅವ್ರ ಜೊತೆ ಒಂದ್ ಮಾತು ಅನ್ಸ್ಕೊಂಡ್ ಬರೋದ್ಕಿಲ್ಲ ನಮ್ ಕೆಲಸ ನಾವ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸರ್ ಥ್ಯಾಂಕ್ಸ್ ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್.